ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಬುಟ್ಟ ಡಿಸೈನನ್ನು ನನ್ನಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಒಂದು ಫ್ಲವರ್ ಇದೆ, ಇದರಲ್ಲಿ ಎಷ್ಟೊಂದು ಥರ ನೀವು ತಿಳ್ಕೊಬಹುದು. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ನಾನು ಒಂದು ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ನನ್ನ ಮೊಬೈಲಿಂದ ಟ್ರೇಸ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ಈಗ ಮಾಡ್ಕೊಂಡಿರುವಂಥ ಈ ಡ್ರಾ ಏನಿದೆಯಲ್ಲ ಡಿಸೈನು, ಇದಕ್ಕೆ ಈ ರೀತಿಯೆಲ್ಲ ಈಗ ಫ್ಲವರ್ ಡಿಸೈನಲ್ಲೆಲ್ಲ ಈ ರೀತಿ ಬಂದಾಗ ನಾವು ಯಾವ ರೀತಿ ಚೈನ್ ಸ್ಟಿಚ್ಚಲ್ಲಿ ಇದನ್ನು ಡಿಸೈನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಅದರಲ್ಲೂ ಸಿಲ್ಕ್ ಥ್ರೆಡ್ಡಿಂದ ಮೇಂಟೈನ್ ಮಾಡೋದು ಹೇಗೆ ಅಂತ. ಈಗ 2 ಎಳೆ ಆ್ಯಸ್ ಇಟ್ ಈಸ್ ದಾರನ ತಗೊಂಡಿದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಈಗ ನಾನು ಇಲ್ಲಿಂದ ಶುರು ಮಾಡ್ಕೊತೀನಿ. ಫಸ್ಟ್ ಇಲ್ಲಿಂದ ಶುರು ಮಾಡಿಕೊಂಡು ಇಷ್ಟೆಲ್ಲ ಬಂದಾಗ ನಾವು ಹೇಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು, ಎಲ್ಲಿಂದ ಹೇಗೆ ಶುರು ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ, 2 ಎಳೆ ಥ್ರೆಡ್ಡಲ್ಲಿ ನೀವು ಮೇಂಟೈನ್ ಮಾಡೋದು ಈಸಿ ಏನಲ್ಲ. ಹಾಗಾಗಿ ನಾನು ಇದನ್ನು ತೋರಿಸ್ಕೊಡ್ತಾ ಇರುವಂಥದ್ದು. ಇದನ್ನು ನೋಡಿ ನೀವು ಜೊತೆಗೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಈಸಿಯಾಗಿರುತ್ತೆ, ಇಲ್ಲ ಅಂದರೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈಗ ನೋಡಿ, ಎಲ್ಲಿ ಯಾವ ರೀತಿ ನಾವು ರೊಟೇಟ್ ಮಾಡ್ಕೋಬೇಕು, ಎಲ್ಲಿ ಕರ್ವ್ಗಳಲ್ಲಿ ಹೇಗೆ ನಾವು ಇದನ್ನು ಅದರ ಡಿಸೈನ್ಸ್ ಕ್ಲಿಯರಾಗಿ ಬರೋದಕ್ಕೆ ಹೇಗೆ ಮಾಡೋದು ಅನ್ನೋದನ್ನು ನಾನು ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನೀವು ನೋಡ್ತಾ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೋಡಿ, ಒಂದು ಚಿಕ್ಕ ಸ್ಟಿಚ್ಚನ್ನು ಹಾಕೋದ್ರಿಂದ ಅದ್ರ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನೀಟಾಗಿ ನಾನು ಯಾವ ಜಾಗದಲ್ಲಿ ಹೇಗೆ ನಾನು ಸ್ಟಿಚ್ಚನ್ನು ಹಾಕೋತೀನಿ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಡಿಸೈನ್ ಕಂಪ್ಲೀಟಾಗಿ ಹೇಗೆ ಬರುತ್ತೆ ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಗ ನೋಡಿ ಹೇಗೆ ಸ್ಟಿಚಿಂಗ್ ಬರ್ತಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಕೋಬೇಕು. ಈ ಎಲ್ಲ ಬುಟ್ಟ ಡಿಸೈನ್ಸ್ ಏನಕ್ಕೆ ತೋರಿಸ್ಕೊಡ್ತಿದ್ದೀನಿ ಅಂದರೆ, ಇದು ಒಂದು ಬ್ರೈಡಲ್ ಡಿಸೈನ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೋದು ನಾವು ಬ್ಲೌಸ್ ಮೇಲೆ ಡಿಸೈನನ್ನು ಮಾಡುವಾಗ. ಹಾಗಾಗಿ ಈ ಡಿಸೈನ್ಗೆ ನಾವು ಫಸ್ಟು ಹೇಗೆ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಔಟ್ಲೈನನ್ನು ಕೊಟ್ಕೊಳ್ಳೋದು ಅನ್ನೋದನ್ನು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ. ನೀವು ಫಸ್ಟ್ ಔಟ್ಲೈನ್ ನೀಟಾಗಿ ಬರಲಿಲ್ಲ ಅಂತಂದರೆ ಅದು ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಫಸ್ಟ್ ಔಟ್ಲೈನೇ ನಮಗೆ ತೋರಿಸುವಂಥದ್ದು. ಡಿಸೈನ್ ಇದು ಏನು ಅಂತ ತೋರಿಸ್ಕೊಡುವಂಥದ್ದೇ ನಮಗೆ ಔಟ್ಲೈನು. ನೋಡಿ, ಈ ರೀತಿ ಆದಾಗ ಬಿಟ್ಬಿಟ್ಟು 2 ಎಳೆಯನ್ನು ಎಳ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ನಾವು ಪ್ರೆಸರ್ ಹಾಕಿದಾಗ ಏನಾಗುತ್ತೆ, ಅದು ಕಟ್ಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಅದನ್ನು ಪುನಃ ನಾವು 2 ಎಳೆಗೆ ತಗೋಬೇಕು. ನೋಡಿ, ಈಗ ಆಲ್ಮೋಸ್ಟ್ ನೋಡಿದ್ರೆ ನಿಮಗೆ ತುಂಬಾ ಈಸಿ ಅಂತ ಕಾಣಿಸುತ್ತೆ, ಆದರೆ ನೀವು ಪ್ರಾಕ್ಟೀಸ್ ಮಾಡುವಾಗ ಅದು ಬರೋದಿಲ್ಲ. ನಿಮಗೆ ಪ್ರಾಕ್ಟೀಸ್ ಕರೆಕ್ಟಾಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ರೀತಿ ಕರುಗಳಲ್ಲೆಲ್ಲ ಡಿಸೈನನ್ನು ಮಾಡೋದಕ್ಕೆ ನಿಮಗೆ ಬರೋದಿಲ್ಲ. ಹಾಗಾಗಿ ನಾನು ಇದನ್ನು ತೋರಿಸ್ಕೊಡ್ತಾ ಇರುವಂಥದ್ದು. ಈಗ ನೋಡಿ, ನಾನಿಲ್ಲಿ ಲಾಕನ್ನು ಮಾಡಿದಂತೆ ನೆಕ್ಸ್ಟ್ ಡಿಸೈನ್ಗೆ ಹೋಗ್ತೀನಿ. ಯಾವ ರೀತಿ ಅಂತ ನೋಡ್ಬೋದು. ನೋಡಿ, ಈ ರೀತಿ ಬಂದಿದೆಯಲ್ಲ, ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿಗೆ ಲಾಕನ್ನು ಮಾಡಿ ಸ್ಟಾರ್ಟಿಂಗಿಂದ ಶುರು ಮಾಡ್ಕೋಬಹುದು. ಇದು ಪ್ರಾಕ್ಟೀಸ್ ಇಲ್ಲ ಅಂದರೆ ನಿಮ್ಗೆ ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಅಂದರೆ ಮಾಡ್ಕೊಳ್ಳಿ ಈ ರೀತಿ. ಇಲ್ಲಾಂದರೆ ಇಲ್ಲಿಗೆ ಲಾಕ್ ಮಾಡಿ ನೀವು ಸ್ಟಾರ್ಟಿಂಗಿಂದ ಇಲ್ಲಿಂದ ಶುರು ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಿದೆಯಾ? ಏನು ಡಿಸೈನ್ ಇದೆಯಲ್ಲ ಅಲ್ಲಿಂದ ಶುರು ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ತೋರಿಸ್ತಿದ್ದೀನಿ. 2 ಎಳೆ ದಾರನ ಎಳ್ಕೋಬೇಕು. ಎಳ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಒಂದೇ ಕಡೆ ಇಟ್ಕೊಂಡು ಯಾವ ರೀತಿ ರೊಟೇಟನ್ನು ಮಾಡಿಕೊಂಡು ನಾವು ಡಿಸೈನನ್ನು ಕಂಪ್ಲೀಟ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿರುವಂತಹ ಸಾರಾಂಶ. ಯಾಕೆ ಅಂತಂದರೆ, ನಮಗೆ ಸುತ್ತ ಈಗ ನಾವು ರಿಂಗಲ್ಲಾದಾಗ ಇದನ್ನು ನಾವು ಮಾಡ್ಕೋತೀವಿ.
ಆದರೆ ನಾವು ಮ್ಯಾಟ್ ಹಾಕೊತೀವಿ ನೋಡಿ, ದೊಡ್ಡದಾಗಿ ಹಾಸಿ. ಈಗ ಹೊರಗಡೆ ಎಲ್ಲ ನೀವು ಬ್ಲೌಸ್ ಕೊಡೋದಕ್ಕೆ ಹೋಗುವಾಗ ಮಾಡ್ತಾ ಇರ್ತಾರೆ ನೋಡಿ, ಮ್ಯಾಟ್ ರೀತಿ ಮಾಡಿ ಅದಕ್ಕೆ ಒಂದು ಫುಲ್ಲು ಬ್ಲೌಸನ್ನೇ ಅದಕ್ಕೆ ಹಾಕಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅಂಥದ್ರಲ್ಲಾದಾಗ ನಾವು ಒಂದೇ ಕಡೆ ಕೂತು ಮಾಡಬೇಕಾಗತ್ತೆ. ನಾವು ರಿಂಗಲ್ಲಿ ಮಾಡೋ ರೀತಿ ಕೆಳಗಡೆ ಮೇಲ್ಗಡೆ ಮತ್ತು ನಮ್ಗೆ ಯಾವ ಕಡೆ ಬೇಕು ಆ ಕಡೆಗೆ ತಿರುಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಆ ರೀತಿ ಇರುವಾಗ ಏನು ನಾವು ಒಂದೇ ಕಡೆ ಇಟ್ಕೊಂಡು ರೊಟೇಟ್ ಮಾಡಿ ನಾವು ಮಾಡಿ ಕಲ್ತಿರ್ತೀವಿ ನೋಡಿ, ಅದು ನಮಗೆ ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ ನೋಡಿ. ಇದಾಯಿತು. ಇಲ್ಲಿಂದ ನಾನು ನೋಡ್ಬೋದು, ನೀವು ಎಲ್ಲೂ ನಾನು ಅದನ್ನು ಕಟ್ ಮಾಡಿಲ್ಲ ಮತ್ತು ಅಲ್ಲೊಂದು ಲಾಕ್ ಮಾಡಿಕೊಂಡು ನಿಲ್ಲಿಸಿ ನಾನು ಮಾಡ್ಕೊಂಡಿಲ್ಲ. ಇದನ್ನು ಅದು ಯಾವ ರೀತಿ ಇದೆಯಲ್ಲ ಅದೇ ರೀತಿ ಒಂದು ಕಡೆ ಸ್ಟಾರ್ಟಿಂಗ್ ಮಾಡಿದ್ದೀನಿ. ಈಗ ಲಾಸ್ಟಲ್ಲೇ ನಾನು ಎಂಡಿಂಗ್ ಲಾಕನ್ನು ಹಾಕುವಂಥದ್ದು. ಹಾಗಾಗಿ ನೀವು ಇದೇ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನ್ಸ್ಗಳಿವು. ಹಾಗಾಗಿ ನೀವು ಈ ರೀತಿಯೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನೋಡ್ತಿದ್ದೀರಲ್ಲ, ಈ ರೀತಿ ಒಂದು ಕಡೆ ನಾವು ಶುರು ಮಾಡಿಕೊಂಡು ಮತ್ತು ಲಾಸ್ಟಲ್ಲಿ ಹೋಗಿ ಎಂಡ್ ಮಾಡುವಂಥದ್ದು ಈ ಡಿಸೈನ್ಸ್ಗಳು. ತುಂಬಾ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಆಗತ್ತೆ. ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಡಿಸೈನು ನೀವು ಮಾಡ್ಕೋಬೋದು ನೋಡಿ. ಇದಕ್ಕೇನು ಒಂದು 10 ನಿಮಿಷ ನಿಮ್ಮ ಟೈಮ್ ಏನಿದೆಯಲ್ಲ, ಅಮೂಲ್ಯವಾದ ಟೈಮನ್ನು ಕೊಟ್ಟು ನೀವು ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರಿ ಅಂದರೆ ಒಂದೇ ಕಡೆಯಲ್ಲಿ ಯಾವುದೇ ರೊಟೇಟನ್ನು ಮಾಡಿಕೊಳ್ಳದೆ ಒಂದೇ ಕಡೆಯಿಂದ ಎಲ್ಲ ಕರುಗಳಲ್ಲಿ ಹೇಗೆ ನಾವು ಕೈಯನ್ನು ಬಳಸ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿರುವಂತಹ ಅರ್ಥ ನೋಡಿ. ಈಗ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಅಲ್ಲೇ ಬಂದು ಕಾಣಿಸ್ತಿದೆಯಾ, ಅಲ್ಲೇ ಬಂದು ನಾನು ಎಂಡ್ ನಾಟನ್ನು ಕೊಡ್ತಿದ್ದೀನಿ. ನೋಡ್ಬೋದು ನೋಡಿ. ಎಳ್ಕೊಳ್ಳೋಣ. ಎಳ್ಕೊಂಡು ಅದೇ ಲೂಪಿಂದ ಒಳಗಡೆಯಿಂದ ದಾರನ ತಂದು ಆ ದಾರದೊಳಗಡೆಯಿಂದ ಮೊದಲೇ ಎಳೆದಂತಹ ಲೂಪನ್ನು ಇಟ್ಕೋಬೇಕು. ಸೂಜಿಯಿಂದ ಇಟ್ಕೊಂಡ್ರೆ ನೋಡಿ ಲಾಕ್ ಆಯಿತು. ಇದು ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ, ಏನಾಗಲ್ಲ ಫ್ರೆಂಡ್ಸ್. ಈಗ ನೋಡೋದ್ರಲ್ವ, ಈ ಡಿಸೈನಲ್ಲಿ ನೀವು ತಿಳ್ಕೊಳ್ಬೇಕಾದಂಥದ್ದು, ಈಗ ನಾವೆಲ್ಲಿ ಒಂದೇ ಕಡೆಯಿಂದ ಎಲ್ಲ ಫುಲ್ಲು ಒಂದು ಡಿಸೈನನ್ನು ರೊಟೇಟ್ ಮಾಡಿದಂತೆ, ರಿಂಗನ್ನು ರೊಟೇಟ್ ಮಾಡಿದಂತೆ ಒಂದೇ ಕಡೆಯಿಂದ ಸ್ಟಿಚ್ ಮಾಡುವಂಥದ್ದು ಈ ಡಿಸೈನ್ಸ್. ಜೊತೆಗೆ ಈ ರೀತಿ ಎಲ್ಲ ಕರುಗಳು ಬಂದಾಗ ಹೇಗೆ ನಾವು ಇದನ್ನು ಇದಕ್ಕೆ ಸ್ಟಿಚ್ಚನ್ನು ಔಟ್ಲೈನನ್ನು ಕೊಡುವಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ರಿ. ಹಾಗಿದ್ರೆ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.